ಬಂದ ಕೋಟ್ಯಾಂತರ ಅನುದಾನ ವಾಪಸ್. ತನ್ನ ಸರ್ಕಾರದಲ್ಲಿ ಅನುದಾನ ಉಳಿಸಿಕೊಳ್ಳಲು ವಿಫಲರಾದ ಕಾಂಗ್ರೆಸ್ ಅಧ್ಯಕ್ಷ ಸದಸ್ಯರು. ಬೀದರ್ ಜಿಲ್ಲೆಯ ಹುಮನಾಬಾದ್ ಕ್ಷೇತ್ರದ ಹುಮನಾಬಾದ್ ಹಳ್ಳಿ ಕೇಡ್ ಚಿಟಗುಪ್ಪ ಪುರಸಭೆಗಳಿಗೆ ಬಂದಂತಹ ಅನುದಾನ ವಾಪಸ್ ಆಗಿದೆ ಎಂದು ಸ್ವತಃ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿದರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶೇಖ್ ಮಕ್ಸೂದ್, ತಮ್ಮ ಸರ್ಕಾರದಲ್ಲಿ ಅನುದಾನ ವಾಪಸ್ ಆಗಿದೆ ಎಂದು ಸ್ವತಃ ಅವರ ಪಕ್ಷದ ಅಧ್ಯಕ್ಷರೇ ಹೇಳಿಕೊಳ್ಳುತ್ತಿದ್ದಾರೆ ಎಂದರೆ ಇದು ವೈಫಲ್ಯ ಅಂದರೆ ಮತ್ತೇನು? ಮಾಜಿ ಸಚಿವರು ಸರ್ಕಾರದಲ್ಲಿ ಹಿಡಿತ ಹೊಂದಿದವರು ಆಗಿದ್ದಾರೆ. ಅವರು ಮುತುವರ್ಜಿ ವಹಿಸಿ ಬಜೆಟ್ಗೂ ಮುನ್ನ ಸರ್ಕಾರದ ಮೇಲೆ ಒತ್ತಡ ಹೇರಿ ಹೆಚ್ಚಿನ ಅನುದಾನ ತರಬೇಕೆಂದು ಮನವಿ ಮಾಡಿದರು. ಜೆಕೆ ನ್ಯೂಸ್ ಕನ್ನಡ, ಹುಮನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಾನಂತ ಹೇಳ್ತಾ ಇಲ್ಲ, ರಹೀಂ ಖಾನ್ ಅವರು ಮಾಡಿದ್ದಾರೆ ಅಂತ ಇಲ್ಲಿಂದೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪುರಸಭೆ ಹೇಳ್ತಾ ಇದ್ದಾರೆ. ನಮ್ಮ ಹುಮನಾಬಾದ್ ಪರಿಸ್ಥಿತಿ ಯಾವ ಥರ ಬಂದಿದೆ ಅಂತಂದರೆ, ಬಂದಿರುವ ಹಣ, ಸರ್ಕಾರದ ಹಣ ಕೂಡ ನಮ್ಮಲ್ಲಿ ನಿಲ್ತಾ ಇಲ್ಲ. ಅವರು ಬೇರೆ ತಾಲೂಕುಗಳಿಗೆ, ಬೇರೆ ಜಿಲ್ಲಾಗಳಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಇಲ್ಲಿನ ವಿಧಾನ ಪರಿಷತ್ ಸದಸ್ಯರು, ಪುರಸಭೆ ಸದಸ್ಯರು ಮತ್ತು ಶಾಸಕರು ಎಲ್ಲರೂ ಕೂಡ ಗಮನ ಹರಿಸಬೇಕು. ಯಾಕಂತಂದರೆ 1 ಕೋಟಿ ರೂಪಾಯಿ ಅಂತಂದರೆ ಊರಿನ ಡೆವಲಪ್ಮೆಂಟಿಗೆ ಉಪಯೋಗಿಸ್ಬೋದು. ಆದರೆ 1 ಕೋಟಿ ರೂಪಾಯಿ ಮತ್ತು ಇಲ್ಲಿರೋದು ಸರ್ಕಾರ ಕೂಡ ಕಾಂಗ್ರೆಸ್ದೇ. ಇಲ್ಲಿನ 2 ಮಂತ್ರಿ ಕೂಡ, ಪೌರಾಡಳಿತ ಮಂತ್ರಿ ಕೂಡ ರಹೀಂ ಖಾನ್ ಅವರ ಕಾಂಗ್ರೆಸ್ದವರೇ, ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಕಾಂಗ್ರೆಸ್ದೇ, TMCದಲ್ಲಿ ಬಾಡಿ ಕೂಡ ಇರೋದು ಕಾಂಗ್ರೆಸ್ದಲ್ಲಿ. ಇಷ್ಟೆಲ್ಲ ಇದ್ದಿದ ಮೇಲೂ ಕೂಡ ಇವಾಗ 1 ಕೋಟಿ ರೂಪಾಯಿ ಬಂದು ಅಮೌಂಟು ಬೇರೆ ಕಡೆ ಹೋಗಿದೆ ಅಂತಂದರೆ ಭಾಳ ವಿಚಾರಿಸುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ ಹುಮನಾಬಾದು. ತಮಗೆಲ್ಲರಿಗೂ ಕೂಡ ಸ್ಪೆಷಲ್ ಆಗಿ ಶಾಸಕರಿಗೂ ಕೂಡ ಮನವಿ ಮಾಡ್ತೀನಿ. ಹುಮನಾಬಾದ್ ಕ್ಷೇತ್ರವನ್ನು ಬಿಟ್ಟು ಭಾಲ್ಕಿಗೆ ಮತ್ತು ಬೀದರ್ಗೆ ಕೊಡ್ತಾ ಇದ್ದಾರೆ ಅಂತ ಇವರು ಆರೋಪಿಸ್ತಾ ಇದ್ದಾರೆ. ಆದರೆ ಇದು ಅಧ್ಯಕ್ಷರ ಮತ್ತು ಸದಸ್ಯರ ವೈಫಲ್ಯವೋ ಅಥವಾ ಇವ್ರದ್ದು ಸಚಿವರ ತಪ್ಪು ಅಂತ? ನೋಡಿ, ಇದು ನೀವೇನು ಹೇಳ್ತಾ ಇದ್ದೀರಿ, ಇದನ್ನಂತೂ ನಾವಂತೂ ಹೇಳಿಲ್ಲ. ಇದೇ ಕಾಂಗ್ರೆಸ್ನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿರುವಂಥ ಮಾತು. ಹಳ್ಳಿಕೇಡ್ದು ಅಮೌಂಟು ಹೋಗಿದೆ ಮತ್ತು ಹುಮನಾಬಾದ್ದು ಅಮೌಂಟು ಬೇರೆ ಕಡೆ ರಹೀಂ ಖಾನ್ ಅವರು ಮಾನ್ಯ ಸಚಿವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಇದು ವೈಫಲ್ಯ ಟೋಟಲು ನಮ್ಮದು ಸರ್ಕಾರದ್ದು, ಕಾಂಗ್ರೆಸ್ದು. ಯಾಕಂತಂದರೆ ಸರ್ಕಾರ ಬೇರೆ ಪಕ್ಷದಿತ್ತು, ನೀವಿಲ್ಲಿ ಆಡಳಿತ ಬೇರೆ ಪಕ್ಷದ್ದು ಮಾಡ್ತೀವಿ ಅಂತಂದರೆ ಯಾರಾದ್ರ ಮೇಲೆ ಆರೋಪ ಮಾಡ್ಬೋದಿತ್ತು. ಸರ್ಕಾರ ನಿಮ್ಮದು, ಸಚಿವರು ನಿಮ್ಮದು, ಇಲ್ಲಿ ಪುರಸಭೆಯಲ್ಲಿ ಬಾಡಿ ಇರೋದು ನೀವು. ಅದು ಹಣ ಬರೋದು ಹೇಗೆ, ನೀವು ಬಳಸ್ಕೋಬೇಕು ಹೇಗೆ, ಇವೆಲ್ಲ ನಿಮಗೆ ಬಿಟ್ಟಿರುವುದು ಅಂತ ವಿಷಯ. ನಾವು ಬೇರೆ ಪಕ್ಷ ಆಡಳಿತದಲ್ಲಿದ್ದು ಬೇರೆ ಪಕ್ಷದ ಮಿನಿಸ್ಟರ್ ಇದ್ದರೂ ನಾವು ಅವ್ರ ಮೇಲೆ ಆರೋಪ ಮಾಡ್ಬೋದಿತ್ತು. ಅವರು ಪಕ್ಷ ಭೇದ ಮಾಡಿ ಈ ಥರ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತೆ. ಬಟ್ ಇಲ್ಲಿ ಆಗಿರೋದು ಏನು ಅಂತಂದರೆ, ಸ್ವತಃ ಪಕ್ಷದ್ದು, ಇಲ್ಲಿ ಇರೋದು ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷದ್ದು, ಸಚಿವರು ಕೂಡ ಕಾಂಗ್ರೆಸ್ ಪಕ್ಷದ್ದು, ರಾಜ್ಯದಲ್ಲಿ ಸರ್ಕಾರ ಕೂಡ ಕಾಂಗ್ರೆಸ್ ಪಕ್ಷದ್ದು. ಅದು ಆದಮೇಲೂ ಕೂಡ ಇವಾಗ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಇದೇ ಕೂಡ ಈ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದವರು ವಿಚಾರ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈಗ ಹೆಚ್ಚುವರಿ ಬಜೆಟ್ ಕೊಡಬೇಕು, ಆದರೆ ಇದ್ದಂಥ ಬಜೆಟೇ ಕಸಿದುಕೊಳ್ತಾ ಇದ್ದಾರೆ ಅಂತ ಅವ್ರದೇ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಿ? ಅದು ಸತ್ಯ ಮಾತು. ಪಕ್ಷ ಸರ್ಕಾರದಲ್ಲಿ ಇದ್ದಾಗ, ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಇದ್ದಾಗ ನಮಗೆ ಇಲ್ಲಿ ಹೆಚ್ಚು ಬಜೆಟ್ಟು, ಒಂದು ಅಡಿಷ್ನಲ್ ಅಮೌಂಟ್ ಆಗಲಿ, ಸ್ಪೆಷಲ್ ಪ್ಯಾಕೇಜ್ ಆಗಲಿ ಸಿಗಬೇಕಿತ್ತು. ಆದರೆ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ, ಇದ್ದಿದ್ದು ಬಜೆಟಲ್ಲಿ ಕಸ್ಕೊತಾ ಇದ್ದಾರೆ. ಅದು ಅವರು ಉತ್ತರ ಕೊಡಬೇಕು. ಅದಕ್ಕೆ ಕಾಂಗ್ರೆಸ್ ಪಕ್ಷದವರು ಉತ್ತರ ಕೊಡಬೇಕು. ಯಾಕಂತಂದರೆ ನಾವು ಅಂತೂ ಅಧಿಕಾರದಲ್ಲಿಲ್ಲ, ನಾವಂತೂ ಇಲ್ಲಿ TMCಯಲ್ಲಿ ಮೆಂಬರ್ ಇಲ್ಲ, ನಾವಂತೂ MLA ಇಲ್ಲ. ಅವರೇ ಕೇಳಬೇಕು, ಅವ್ರ ಸಚಿವರಿಗೆ ಅವರೇ ಕೇಳಬೇಕು, ಸರ್ಕಾರಕ್ಕೆ ಅವರೇ ಪ್ರಶ್ನೆ ಮಾಡಬೇಕು ಮತ್ತು ಸದಸ್ಯರಿಗೆ ಅವರೇ ಪ್ರಶ್ನೆ ಮಾಡಬೇಕು. ಅಮೌಂಟ್ ಹೇಗೆ ಹೋಯಿತು, ಯಾಕೆ ಹೋಯಿತು, ಏನಿದು ಪುರಸಭೆಯ ವೈಫಲ್ಯನೋ ಅಥವಾ ಸಚಿವರ ಉದ್ದೇಶನೋ, ಅದು ಅವರೇ ಉತ್ತರಿಸಬೇಕು. ಅದಕ್ಕೆ ಯಾವುದು ಬಂದರೂ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಕಾಂಗ್ರೆಸ್ ಇರಲಿ, ಇವಾಗ ಇಲ್ಲಿ BJP ಶಾಸಕರಿದ್ದಾರೆ, 2 MLC ಕಾಂಗ್ರೆಸ್ ಇದ್ದಾರೆ, ಮಾಜಿ ಸಚಿವರು ಇದ್ದಾರೆ, ಭಾಳ ಸ್ಟೇಟ್ ಗೌರ್ಮೆಂಟಲ್ಲಿ ಭಾಳ ಹಿಡಿತ ಇದ್ದವರು ಇದ್ದಾರೆ, ಮಾಜಿ ಸಚಿವರು. ಅವ್ರು ಹೋಗಬೇಕು, ಒಂದು ಡೆಲಿಗೇಷನ್ ಹೋಗಬೇಕು. ಸೋಲು ಗೆಲುವು ಎಲ್ಲ ಇರುತ್ತೆ ರಾಜಕೀಯದಲ್ಲಿ. ಆದರೆ ನಮಗೆ ತಾಲೂಕು, ನಮ್ಮ ಪಟ್ಟಣ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗಬೇಕಂತಂದ್ರೆ ಒಂದು ಸ್ಪೆಷಲ್ ಪ್ಯಾಕೇಜ್ ತರಬೇಕು. ನಾನು ಮನವಿ ಮಾಡ್ತಾ ಇದ್ದೀನಿ ಅವರಿಗೆ. ಅವರು ಕೂಡ ಎಲ್ಲ ಪರಿಷತ್ ಸದಸ್ಯರು, ಎಲ್ಲ MLAsಗಳು ಹೋಗಿ ಜಿಲ್ಲೆಗಾಗಲಿ, ನಮ್ಮ ತಾಲೂಕು, ಎಸ್ಪೆಷಲಿ ನಮ್ಮ ತಾಲೂಕಾಗಲಿ ನೀರಿನ ವ್ಯವಸ್ಥೆ ಆಗಲಿ, ಡೆವಲಪ್ಮೆಂಟ್ ಆಗಲಿ, ರೋಡ್ಗಳಾಗಲಿ ಮತ್ತು ಎಲ್ಲ ಸಮುದಾಯದ ಒಂದು ಡೆವಲಪ್ಮೆಂಟ್ಗೋಸ್ಕರ ಏನೇನು ತರಬೇಕು ಸ್ಪೆಷಲ್ ಪ್ಯಾಕೇಜು. ಇವಾಗ 7 ತಾರೀಕಿಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ
ತಾವು ಹೋಗಿ ಭೇಟಿಯಾಗಿ ಒಂದು ಸ್ಪೆಷಲ್ ಪ್ಯಾಕೇಜ್ ಹುಮ್ನಾಬಾದ್ಗೆ ಬೀದರ್ ಜಿಲ್ಲೆಗೆ ಏನೇನು ಬೇಕು ಎಲ್ಲ ತರಬೇಕು ಮತ್ತು ಮನವಿ ಮಾಡಬೇಕು, ಪಕ್ಷಾತೀತವಾಗಿ ಹೋಗಿ ಅಂತ ಈ ಮುಖಾಂತರ ಮನವಿ ಮಾಡ್ತೇನೆ. ಧನ್ಯವಾದಗಳು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.